ನಮಸ್ತೆ ಫ್ರೆಂಡ್ಸ್, ನೋಡಿ ನಾನು ಈ ರೀತಿ ಮಸಾಲೆ ರೆಡಿ ಮಾಡಿಕೊಂಡು ಈ ದಿನ ಭಾನುವಾರ ಅಂತ ಹೇಳಿ ಮಟನ್ ಬಿರಿಯಾನಿ ಮಾಡಿದ್ದೀನಿ. ನೀವು ನಾನು ಮಾಡೋ ಮೆಥಡಲ್ಲಿ ನೀವು ಒಂದ್ಸಲ ಬಿರಿಯಾನಿ ಮಾಡ್ಕೊಳ್ಳಿ, ತುಂಬ ರುಚಿಕರವಾಗಿರ್ತದೆ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೂ ಸಬ್ಸ್ಕ್ರೈಬ್ ಆಗಿ. ತುಂಬ ರುಚಿಕರವಾದಂತಹ ಈ ಮಟನ್ ಬಿರಿಯಾನಿ ನಾನು ಮಾಡೋ ರೀತಿಯಲ್ಲಿ ನೀವು ಒಂದ್ಸಲ ಮಾಡ್ಕೊಳ್ಳಿ. ನಾನು 1/4 kg ಮಟನ್ ತೊಗೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣ್ಸಿಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ. ಖಾರ ಇದ್ದರೆ ಹಸಿರುಮೆಣ್ಸಿಕಾಯಿ ಒಂದು 10 ಹಾಕ್ಕೊಳ್ಳಿ. ಖಾರ ಇಲ್ಲ ಅಂದರೆ ಒಂದು 12-13 ಕೂಡ ನಡೆಯುತ್ತೆ. ಅದನ್ನು ಸಪ್ರೇಟಾಗಿ ಈ ರೀತಿ ರುಬ್ಬಿ ಇಟ್ಕೋಬೇಕು. ನಾನು ಒಂದು ಕುಕ್ಕರ್ ಪಾತ್ರೆಗೆ ಒಂದು 4 ಎಸಳು ಸ್ವಲ್ಪ ಎಣ್ಣೆ ಹಾಕಿ, 4 ಕಾಳು ಬೆಳ್ಳುಳ್ಳಿ ಹಾಕಿ, ಪಲಾವ್ ಎಲೆ ಹಾಕಿ, ಅದು ಸ್ಪೈಸಿ ಸಾಮಾನುಗಳು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ಉದ್ದ ತೆಳುಗೆ ಎತ್ಕೋಬೇಕು. ಈ ರೀತಿ ತುಂಬ ಚೆನ್ನಾಗಿರುತ್ತದೆ. ತುಂಬ ಇನ್ನು ಕೆಂಪು ಬಣ್ಣಕ್ಕೆ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಇದಕ್ಕೆ ನಾನು ಇದು ಚರ್ಬಿ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೆ, ಫಸ್ಟಿಗೆ ಹಾಕಬೇಕಿತ್ತು, ಮರ್ತೋಯ್ತು. ಮಧ್ಯದಲ್ಲಿ ಹಾಕಿದ್ದೀನಿ ನೋಡಿ. ಈ ರೀತಿ ಸಾಕು, ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ. ಈಗ ನಾವು ಮಟನ್ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿದ್ದೀನಿ. ಒಂದು 1/4 kg ಮಟನ್ ತೊಗೊಂಡಿದ್ದೀನಿ, ಸಾಕು ಅಂತ ಹೇಳಿ. ನೋಡಿ, ಈ ರೀತಿ ಮಟನ್ ಹಾಕ್ಕೋಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೊಂದೇ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ಹಸಿರುಮೆಣ್ಸಿನ್ಕಾಯಿ, ಬರೀ ಹಸಿರುಮೆಣ್ಸಿನ್ಕಾಯಿ ನಾನು ರುಬ್ಬಿಟ್ಕೊಂಡಿದ್ದೆ. ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು, ನೈಸಾಗಿ ಏನು ಬೇಡ ಅದು. ಮತ್ತು ಇದಕ್ಕೆ ನಾನು ಟೊಮೊಟೊ ರಸ ಹಾಕ್ತೀನಿ. 4 ಟೊಮೊಟೊದಲ್ಲಿ ನಾನು 1-2 ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ, ಇನ್ನೊಂದೆರಡು ಟೊಮೊಟೊ ಹೆಚ್ಚಿ ಹಾಕ್ತೀನಿ ನಾನು. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ರುಬ್ಬಿಟ್ಕೊಂಡಿರೋದನ್ನು ಹಾಕ್ತೀನಿ. ಹೀಗೆ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ಹಸಿ ವಾಸನೆ ಹೋಗೋ ತನಕ. ಏಕೆ, ಅದು ಮಟನಲ್ಲೆಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಮಟನ್ಗೆಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಹಾಗಾಗಿ ಲಾಸ್ಟಿಗೆ ನಾನು ಟೊಮೊಟೊನೂ ಕೂಡ ಉದ್ದವಾಗಿ ಹೆಚ್ಚಿಟ್ಕೊಳ್ತೀನಿ. ಹುಳಿ ಟೊಮೊಟೊ ಆದರೆ ತುಂಬ ರುಚಿಕರವಾಗಿರುತ್ತದೆ ನೋಡಿ. ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಖಾರ ಬೇಕಿದ್ದರೆ ನೀವು, ನಾನು ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ನಾನು ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ ಪುಡಿ 1 ಸ್ಪೂನು, ಸಣ್ಣ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಹಾಗೂ ಧನಿಯಾ ಪುಡಿ 1 ಸ್ಪೂನು. ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಮಸಾಲೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಸಾಲೆ ಬರ್ತದೆ. ಎಲ್ಲ ಚೆನ್ನಾಗಿ ಫ್ರೈ ಆದಾಗ ಒಂದು ಹದ ಬರುತ್ತೆ ನೋಡಿ, ಈ ರೀತಿ ಹದ ಬರುತ್ತೆ. ಆವಾಗ ನಾವು ಮಟನ್ಗೆ ಚೆನ್ನಾಗಿ ಉಪ್ಪು, ಖಾರ ಎಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡಿರುತ್ತೆ. ನಾನು 1 ಗ್ಲಾಸ್ ಅಂದರೆ ಒಂದು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ಅದಕ್ಕೆ 1/4 kg ಮಟನ್ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ಮಟನ್ ಬೇಯಿಸುವಾಗ ನಾನು ಉಪ್ಪು ಹಾಕಿದ್ದೀನಿ. ಹಾಗಾಗಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾನು ಅಂದಾಜು ಮೇಲೆ ಉಪ್ಪು ಹಾಕ್ಕೊಳ್ತೀನಿ, ಮತ್ತು ನಾನು ಪದೇ ನೋಡಿ ಉಪ್ಪು ಹಾಕಲ್ಲ ನೋಡಿ. ಹಾಗಾಗಿ ಒಂದೇ ಸಲ ಹಾಕ್ಕೊಳ್ತೀನಿ. 2 ಗ್ಲಾಸ್ ಅಕ್ಕಿ ನೀರು ಹಾಕಿದರೆ ಸಾಕು, ಮತ್ತು ಜಾಸ್ತಿ ಹಾಕ್ಕೋಬೇಡಿ, ಮೆತ್ತಗಾಗುತ್ತೆ. ಏಕೆಂದರೆ ಮಸಾಲೆ ಸ್ವಲ್ಪ ನೀರು ಇರುತ್ತಲ್ಲ, ಹಾಗಾಗಿ 2 ಗ್ಲಾಸ್ ಅಕ್ಕಿ ನೀರು ಸಾಕಾಗುತ್ತೆ. ನಾನು ಈ ರೀತಿ ಮುಚ್ಚಿಬಿಟ್ಟು ಪ್ರೆಷರ್ ಬರ್ತಂಗ ಬಿಡ್ತೀನಿ. ವೆಯ್ಟ್ ಹಾಕಿರೋಲ್ಲ ನೋಡಿ, ಪ್ರೆಷರ್ ಬಂತು. ಈ ಪ್ರೆಷರ್ ಬಂದಾಗ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಫ್ಲೇಮಲ್ಲೇ ಇಟ್ಟು ಪ್ರೆಷರ್ ಬರೋ ತನಕ ನಾನು ಬಿಟ್ಟಿರ್ತೀನಿ ನೋಡಿ. ಆಮೇಲೆ ಇದಕ್ಕೆ ನಿಂಬೆ ರಸ, ಒಂದು ಸಣ್ಣ ನಿಂಬೆ ಹೋಳು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಹಾಕ್ಕೊಂಡು ಈಗ ಅದು ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ತೀನಿ. ಹಾಕಿ 10 ನಿಮಿಷ ನಾನು ಸಿಮ್ಮಲ್ಲೇ ಬೇಯಿಸ್ತೀನಿ. ವಿಷಲ್ ಹಾಕ್ಸೋದಿಲ್ಲ, ಸ್ವಲ್ಪನೂ ತಳ ಹಿಡಿಯಲ್ಲ. ಹಾಗಾಗಿ 10 ನಿಮಿಷ ಬೇಯಿಸಿ ಸಾಕಷ್ಟೇ ನೋಡಿ. ಈ ರೀತಿ ಆಯಿತು, ರೆಡಿ ಆಗೋಯ್ತು ಮಟನ್ ಬಿರಿಯಾನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಹಿಡಿ ಹಿಂಭಾಗದಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಲಿಸ್ದಂಗೆ ಆಗಲ್ಲ, ಬಿಡಿ ಬಿಡಿಯಾಗಿರುತ್ತದೆ ನೋಡಿ. ಒಂದು ಸ್ವಲ್ಪನೂ ತಳನೂ ಕೂಡ ಹೊತ್ತಿರಲ್ಲ ನೋಡಿ. ಮಟನ್ ಬಿರಿಯಾನಿ ಫುಲ್ ರೆಡಿ ಆಯಿತು, ಘಮ ಘಮ ಅಂತ ಇದೆ ನಮ್ಮ ಅಡುಗೆ ಮನೆಯೇ ನೋಡಿ. ತಟ್ಟೆ ಹಾಕ್ಕೊಳ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬಿಸಿಯಾಗಿ ತಿಂದರೆ ಅಂತೂ ತುಂಬ ರುಚಿಕರವಾಗಿರ್ತದೆ. ನಾನು ಈಗೇನು ಮೊಸರು ಬಜ್ಜಿ ಎಲ್ಲ ಏನು ಮಾಡ್ಕೊಳ್ಳಲ್ಲ, ಯಾಕೆಂದರೆ ನಮ್ಮಲ್ಲಿ ಯಾರೂ ಇಷ್ಟಪಡಲ್ಲ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.